ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಲೆಟ್ ಆರ್ ಪ್ಲಸ್ ಅಂದರೆ ಪಾಸಿಟಿವ್ ರಿಯಲ್ ನಂಬರ್ ಅಂತ ಅಥವಾ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ with a set of all non-negative real numbers. Show that the function f such that r plus tends to 4 infinity. R plus ಅಂದರೆ ಪಾಸಿಟಿವ್ ರಿಯಲ್ ನಂಬರ್ ಆರ್ ನಾನ್ ನೆಗೆಟಿವ್ ರಿಯಲ್ ನಂಬರ್ ಟು ಫ್ರಮ್ 4 to infinity. ಇದು ಕ್ಲೋಸ್ ಬ್ರಾಕೆಟ್, ಇದು ಓಪನ್ ಬ್ರಾಕೆಟ್. ಇದು ಇನ್ಕ್ಲೂಡಿಂಗ್ 4, ಇದು ಎಕ್ಸ್ಕ್ಲೂಡಿಂಗ್ ಇನ್ಫಿನಿಟಿ ಅಂತ. 4 to infinity ಅಂತ. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಈಸ್ ಇನ್ವರ್ಟಿಬಲ್ ಆ್ಯಂಡ್ ರೈಟ್ ದ ಇನ್ವರ್ಸ್ ಆಫ್ ಎಫ್. ಏನು ಮಾಡೋದು ನೋಡ್ಕೊಳ್ಳಿ ನೋಡಿ, ಮಾರ್ಚ್ ಜುಲೈ ನೋಡಿ ಇಷ್ಟರಲ್ಲಿ ಕೇಳಿದ್ದಾರೆ ನಿಮಗೆ, ತುಂಬ ಇಂಪಾರ್ಟೆಂಟು. ಫಸ್ಟ್ ಕ್ವಶನ್ ಬರ್ಕೋಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್. ಇಷ್ಟೇನು ಮಾಡಬೇಕು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಪ್ಲಸ್ ಬರ್ದಾದ್ಮೇಲೆ ಲೆಟ್ x1 x2 ಬಿಲಾಂಗ್ಸ್ ಟು ಈ ಥರ ಸ್ಟಾರ್ಟ್ ಮಾಡಬೇಕು. ಲೆಟ್ x1, x2 belongs to R plus such that f of x1 is equal to f of x2 implies the f of x1 ಅಂದರೆ x1 square plus 4 is equal to f of x2 ಅಂದರೆ x2 square plus 4. 4 cancel. x1 square is equal to x2 square ಅಥವಾ x1 is equal to plus or minus x2 square. ಈಗ ನೋಡಿ, ಎರಡೂ ಆರ್ ಪ್ಲಸ್ ಇರೋದ್ರಿಂದ x1 is equal to plus or minus x2 square ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, plus or minus x2 ಆಗುತ್ತೆ. ಇಂಪ್ಲೈಸ್ x1 is equal to ಬರೀ x2 ಆಗುತ್ತೆ. ಅರ್ಥ ಆಯ್ತಲ್ವಾ? x1 is equal to plus or minus x2, that is x1 is equal to x2 ಆಗುತ್ತೆ. ಬಿಕಾಸ್ ಇಲ್ಲೇನು ಕಂಡೀಷನ್ ಬರೀತೀರೋ, ಬಿಕಾಸ್ x1 x2 ಬಿಲಾಂಗ್ಸ್ ಟು ಆರ್ ಪ್ಲಸ್. ಎರಡು ಪಾಸಿಟಿವ್ ನಂಬರ್ ಇರೋದ್ರಿಂದ ಮೈನಸ್ ಬರೆಯೋಕ್ಕಿಲ್ಲ, ಏನು ಬರೀಬೇಕು, ಬರೀ ಪ್ಲಸ್ ಬರೀಬೇಕು. ನಾವು ಇಟ್ಕೊಳ್ಳಿ, f of x is equal to x square plus 4 for all x belongs to R plus. Let x1 x2 belongs to R plus such that f of x1 is equal to f of x2 implies x1 square plus 4 is equal to x2 square plus 4. 4 cancel, x1 square is equal to x2 square. x1 is equal to plus or minus root of x2 square. x1 is equal to plus or minus x2. x1 is equal to x2. Extend ಮಾಡಬೇಕು. Let y belongs to 4 infinity and y is equal to f of x ಅಂತ ಬರ್ಕೊಳ್ಳಿ. ಇಲ್ಲಿ ನೋಡಿ, therefore ಇಲ್ಲಿ ಒಂದು ಮರ್ತ್ಬಿಟ್ಟಿದ್ದೆ ನಾನು, therefore f is 1 to 1 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಆನ್ ಟು ಮಾಡಬೇಕು. ಅದಕ್ಕೆ ಲೆಟ್ y ಬಿಲಾಂಗ್ಸ್ ಟು 4 ನೋಡಿ, y ಬಿಲಾಂಗ್ಸ್ ಟು ಅಂತ ಇದ್ರದ್ದು ತಗೊಳ್ಳಿ, 4 infinity ಆ್ಯಂಡ್ y is equal to f of x implies, ಈಗ y ಹಂಗೆ ಇರಲಿ, ವಾಟ್ ಈಸ್ f of x? f of x ಅಂದರೆ x square plus 4. y is equal to x square plus 4 implies x square plus 4 is equal to y implies x square is equal to y minus 4 implies x is equal to root of y minus 4 belongs to R plus for all y belongs to 4 infinity ಅಂತ ಬರುತ್ತೆ. ನೋಡಿ, 4 ಹಿಡಿದು ಏನೇ ಹಾಕಿ ಇದು x ಬಂದು ಪಾಸಿಟಿವ್ನೇ ಬರುತ್ತೆ, ಅಂದರೆ ಪಾಸಿಟಿವ್ ರಿಯಲ್ ನಂಬರೇ ಬರುತ್ತೆ ಅಂತ ಬರೀಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ y ಮೇಲೆ y ಏನಾದರೂ ಇದ್ರ ಒಳಗಡೆ ಹಾಕಿದ್ರೆ ಎಕ್ಸು ಪಾಸಿಟಿವ್ ರಿಯಲ್ ನಂಬರೇ ಬರುತ್ತೆ. therefore f is onto, hence f is 1 to 1 and
onto implies f is 1 to 1 and onto ಅಂದರೆ f is invertible. if is invertible ಅಂದರೆ f inverse exists. f inverse exist ಅಂದರೆ to find f inverse ಅಂತ ಬರೀಬೇಕು. ಇಲ್ಲಿ to find f inverse ಅಂತ ಬರೆದು ನೀವೇನು ಬರೀಬೇಕು, let y is equal to f of x. ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು ನೀವೇನಂತ ಎಕ್ಸ್ ಬಂದರೆ ಅದ್ರ ಬದಲು ಎಫ್ ಇನ್ವರ್ಸ್ ವೈ ಅಂತ ಬರ್ಕೋಬೋದು ಅಂತ ಇದು ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಈಗ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನು, ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಲ್ವಾ. ಈಗ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಈಸ್ ಈಕ್ವಲ್ ಟು ವೈ, ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ವೈ ಮೈನಸ್ 4, implies x is equal to root of y minus 4. x ಪಾಸಿಟಿವ್ ರಿಯಲ್ ನಂಬರ್ ಇರೋದ್ರಿಂದ ನೀವು ಪ್ಲಸ್ ಆರ್ ಮೈನಸ್ ಬರೆಯಬೇಕಾಗಿಲ್ಲ, ಅರ್ಥ ಆಗ್ತಿದೆಯಾ. ಇಟ್ ಶುಡ್ ಬಿ ರೂಟ್ ಆಫ್ ವೈ ಮೈನಸ್ 4. ಈಗ ವಾಟ್ ಈಸ್ ಎಕ್ಸ್, ಎಕ್ಸ್ ಅಂದರೆ ಎಫ್ ಇನ್ವರ್ಸ್ ವೈ ಇಸ್ ಈಕ್ವಲ್ ಟು ರೂಟ್ ಆಫ್ ವೈ ಮೈನಸ್ 4 ಆರ್ ಎಫ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ವೈ ಇರೋ ಕಡೆ ಎಕ್ಸ್ ಹಾಕೋದು, ಎಕ್ಸ್ ಮೈನಸ್ 4. ಥ್ಯಾಂಕ್ ಯು.